ಶಿಕ್ಷಣ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು. ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಿ. ಬೆಂಗಳೂರಿನಲ್ಲಿ ಶಾಲಾ ಮಕ್ಕಳಿಗೆ ಅನ್ಯಾಯ ಮಾಡಲಾಗಿದೆ. ಇದೆಂತ ಅನ್ಯಾಯ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಲಾಗತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಯಾಕೆ 100% ರಿಸಲ್ಟ್ ಬರಲ್ಲ ಅಂತ ಗೊತ್ತಾದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಖಾಸಗಿ ಶಾಲೆಗೆ ಫೀಸ್ ಕಟ್ಟೋದು, ಫೀಸ್ಗಳು ಬೆಂಗಳೂರಿನಲ್ಲಿ ಹೆಂಗಿದೆ ಅನ್ನೋದು ಪ್ರತಿಯೊಬ್ಬ ಪೋಷಕರಿಗೂ ಗೊತ್ತಿದೆ. ಸಾಲ ಮಾಡೋ ಸೂಲ ಮಾಡೋ ಎಲ್ಲೋ ಏನೋ ಅಡ ಇಟ್ಟೋ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಯಾಕೆ ಅಂತಂದ್ರೆ ಉತ್ತಮವಾದಂತ ರಿಸಲ್ಟ್ ಬರುತ್ತೆ, ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅನ್ನೋದೊಂದು ತಲೆಯಲ್ಲಿ ಕೂತು ಬಿಟ್ಟಿದೆ. ಆ ಕಾರಣಕ್ಕಾಗಿ ಆದ್ರೆ ಇಲ್ಲಿ ಹೆಂಗೆ ಯಾಮಾರಿಸ್ತಿದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರ. ಇದು ಕೇವಲ ಶಿಕ್ಷಣ ಸಚಿವರು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿರುವಂತ ಪೋಷಕರು ಕೂಡ ಕೇಳಲೇಬೇಕಾದ ನೋಡಲೇಬೇಕಾದಂತ ಸ್ಟೋರಿ. ಅಡ್ಮಿಷನ್ ಮಾತ್ರ ಸರ್ಕಾರಿ ಶಾಲೆಗೆ, ಫೀಸ್ ಕಟ್ಟೋದು ಮಾತ್ರ ಖಾಸಗಿ ಶಾಲೆಗೆ. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸೇರಿಸೋದು ಖಾಸಗಿ ಶಾಲೆಗೆ, ಆದ್ರೆ ಅವ್ರ ಅಡ್ಮಿಷನ್ ಆಗಿರೋದು ಖಾಸಗಿ ಶಾಲೆಯಲ್ಲಿ ಅಂತ ನೀವು ನೆಮ್ಮದಿಯಲ್ಲಿ ಇದ್ರೆ ಖಂಡಿತವಾಗಿಯೂ ನೀವು ಯಾಮಾರ್ತಾ ಇದ್ದೀರಾ, ಮೈಮರಿತಾ ಇದ್ದೀರಾ ಅಂತ. ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಆಗ್ಬಿಟ್ಟಿರ್ತಾರೆ. ಇದೇನಪ್ಪ ಇದು ತಲೆಬುಡ ಇಲ್ದಿದ್ ಮಾತಾಡ್ತಾ ಇದ್ದಾರೆ. ಸೇರಿಸೋದು ಖಾಸಗಿ ಶಾಲೆಯಲ್ಲಿ ಅಂತೆ, ಅಡ್ಮಿಷನ್ ಸರ್ಕಾರಿ ಶಾಲೆಯಲ್ಲಿ ಅಂತೆ, ಹೆಂಗಿದು ಅಂತ ನಿಮ್ ಪ್ರಶ್ನೆ ಆಗಿರ್ಬೋದು. ಬೆಂಗಳೂರಿನ ಖಾಸಗಿ ಶಾಲೆಯ ಕಳ್ಳಾಟ ಇದೀಗ ಬಟಾ ಬಯಲಾಗಿದೆ. 100% ರಿಸಲ್ಟ್ಗಾಗಿ ಖಾಸಗಿ ಶಾಲೆಯಿಂದ ಕಳ್ಳಾಟವನ್ನು ಮಾಡಲಾಗಿದೆ. ಸಾಧಾರಣವಾಗಿ ಓದುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ. ಬೇರೆ ಸ್ಕೂಲ್ಗೆ ಹೆಂಗ್ ಸಿಸ್ಟರ್ ಆಗ್ತೀರಾ ನೀವು? ನಮ್ಮ ಮಕ್ಕಳಿಗೆ ನಾವಿನ್ ಸೇರ್ಸಿದ್ರೆ ಇದು ಟಿಸಿ ಎತ್ಕೊಂಡೋಗಿ ಬೇರೆ ಸ್ಕೂಲ್ ಬರ್ಕೊಟ್ಟಿಲ್ಲ. ನಾನೇನು ನಾನು ರೈಟಿಂಗ್ ಕೊಟ್ಟಿದ್ದೀನಿ. ಹನ್ನೆರಡು ಗಂಟೆಯಿಂದ 5 ಗಂಟೆ ತನಕ ಅವ್ರು ಮಾತಾಡಿಲ್ವ ಮಾತ್ರ ಮಾಡ್ಕೊಂಡು ಒಪ್ಪಿಡೆ ಮಾತ್ರ ಬೇಕೆ ಪೇರೆಂಟ್ಸ್ ಪೇರೆಂಟ್ಸ್ ಇವರೇ ಎಲ್ಲರನ್ನೇ ಕರ್ಕೊಂಡು ಬಂದು ಅವರೆಲ್ಲರೂ ಆಮೇಲೆ ನಾವೇನು ಒಪ್ಕೊಂಡಿಲ್ಲ. ತಪ್ಪಿಲ್ಲ ತಾನೆ ಅವ್ರದ್ದು. ಕಲ್ಸ್ರಿ ಯಾಕೆ ಬಾಕ್ಲ ಹಾಕೊಂಡಿದ್ದಾರೆ ಅವರು? ನೀವು ಯಾವಾಗ ಬಂದು ಯಾಕೆ ಬಿಡಿಸ ಅಲ್ಲಿ ಟೀಚರ್ಸ್ ಎಲ್ಲ ಸೆನ್ಸಸ್ ಹೋಗಿದ್ದಾರೆ. ಅಲ್ಲಿ 20 ಕ್ಲರಿಕಲ್ ಸ್ಟಾಫ್ ಅವ್ರೇನ್ ಮಾಡೋದು? ಅವ್ರಿಗೆ ಹಾಕ್ಲೇಬೇಕು. ಕ್ಲರಿಕಲ್ ಸ್ಟಾಫ್ ಏನ್ ಮಾಡೋದು? ಕಲ್ಸ್ರಿ. ನನ್ನ 5 hours she spoke. ನೀವು ನೆನ್ನೆ ಬಂದಿಲ್ವಲ್ಲ, ಇವತ್ತು ಮಾತಾಡ್ತಾ ಇದ್ದೀರಾ ನೀವು? ನಾನಿಲ್ಲಮ್ಮ, ಇನ್ಚಾರ್ಜ್ ಪರ್ಸನ್ ಬಂದಿದ್ರೆ ಎಜುಕೇಶನ್ ಇನ್ಚಾರ್ಜ್ ನಿಮ್ಮನ್ನ ನೋಡ್ತಾರೆ ಸಿಸ್ಟರ್. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಬರಕ್ಕೆ ಅವಸರ ಇಲ್ಲಮ್ಮ. ನಾನು ಅವ್ರ ಹತ್ರ ಅಡ್ಮಿಷನ್ ಅವರೇ ಇನ್ಚಾರ್ಜ್. ಮಾತಾಡ್ತೀನಿ. ನೆನ್ನೆ ಮಾತಾಡಿಲ್ಲ, ಅವರೇ ಇನ್ಚಾರ್ಜ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್. ನಮಗೆಲ್ಲ ಒಂದೊಂದು ಇನ್ಚಾರ್ಜ್ ಇದೆ. ನಿಮ್ಗೆ ಸುಮ್ಮನೆ ಏನ್ ಬಿಡೋದು? 5 ಗಂಟೆ ವಸಂತನಗರದ ಸೆಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ ವಿರುದ್ಧ ಗಂಭೀರವಾದಂತಹ ಆರೋಪ. ಪೋಷಕರ ಗಮನಕ್ಕೇನೆ ತರದೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಖುದ್ದಾಗಿ ಪೋಷಕರು ಮಾಡ್ತಾ ಇದ್ದಾರೆ. ಅನಾಥ ಮಕ್ಕಳು ಅಂತ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಲಾಗಿದೆಯಾ ಆ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಶಾಲೆಯ ಸುಮಾರು 10 ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸ್ ಮಾಡಲಾಗಿದೆ. ಕ್ಲೇವ್ಲ್ಯಾಂಡ್ ಟೌನ್ನ ಕಾರ್ಪೊರೇಷನ್ ಬಾಲಕಿಯರ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದಾರೆ. ಖಾಸಗಿ ಶಾಲೆ ಕಳ್ಳಾಟದಿಂದ 10ನೇ ತರಗತಿಯಲ್ಲಿ 9 ವಿದ್ಯಾರ್ಥಿಗಳು ಫೇಲ್ ಆಗ್ಬಿಟ್ಟಿದ್ದಾರೆ. ಶಾಲೆಗೆ ಬಂದಿಲ್ಲ ಅಂತ ಇಂಟರ್ನಲ್ಸ್ ಅನ್ನ ನೀಡೇ ಇಲ್ಲ ಸರ್ಕಾರಿ ಶಾಲೆ. ಘಟನೆಯ ಸಂಬಂಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಲೆಯ ಪ್ರಿನ್ಸಿಪಾಲ್ ಹಾಗೂ 2 ಶಿಕ್ಷಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅನ್ನ ದಾಖಲಿಸಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಪೋಷಕರು ಇದೀಗ ಆರೋಪಿಸ್ತಾ ಇದ್ದಾರೆ. ನೋಡಿ, ಅವ್ರ ಪೋಷಕರಿಗೆ ಗೊತ್ತಿಲ್ಲ ಪಾಪ ಅವ್ರ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ, ಎಲ್ಲಿ ಅಡ್ಮಿಷನ್ ಆಗಿದ್ದಾರೆ ಅಂತ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ TV5 ಸ್ಕ್ರೀನ್ ಮೇಲೆ, ಇದು ಎಫ್ಐಆರ್ ನ ಕಾಪಿ. ಈ ಎಫ್ಐಆರ್ ನಲ್ಲಿ ಏನು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸ್ಕೂಲ್ನವರು ವಿದ್ಯಾರ್ಥಿಗಳಿಗೆ ತಿಳಿಯದಂತೆ, ನಮಗೂ ತಿಳಿಯದಂತೆ ಬೇರೆ ಸರ್ಕಾರಿ ಶಾಲೆಗೆ ಅವರನ್ನ ಅಡ್ಮಿಷನ್ ಮಾಡಿಸಿದ್ದಾರೆ ಅಂತ. ಯಾರು ಇವ್ರಿಗೆ ಹಾಕೊಟ್ರು? ಯಾರ್ದೋ ಕಂಡೋರ್ ಮಕ್ಕಳನ್ನ ಇನ್ಯಾವುದೋ ಸ್ಕೂಲಿಗೆ ಸೇರಿಸೋದಕ್ಕೆ ಇವ್ರಿಗೆ ಯಾರು ಅವಕಾಶ ಮಾಡಿಕೊಟ್ರು?
ಅಧಿಕಾರ ಕೊಟ್ರು ಗೊತ್ತಿಲ್ಲ. ಈಗೇನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವೇ ಬರ್ಕೊಟ್ಟಿದ್ದೀರಾ ಅಂತ. ಬರ್ಕೊಟ್ಟಿದ್ಮೇಲೆ ಬರ್ಕೊಟ್ಟಿರೋ ದಾಖಲೆಗಳಿರ್ಬೇಕಲ್ವಾ? ಪೋಷಕರಿಗೆ ವಿಷಯನೇ ಗೊತ್ತಿಲ್ಲ, ಕಷ್ಟಪಟ್ಟು ಫೀಸ್ ಕಟ್ಟಿದ್ದೀವಿ, ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ ಅಂತ ಭಾವಿಸಿದ್ರು ಪೋಷಕರು. ಅದರ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗಿರೋದು ನಮ್ಮ ಮಕ್ಕಳು ಫೇಲ್ ಆಗಿದ್ದಾರೆ ಅಂತ. ಯಾಕೆ ಫೇಲ್ ಆಗಿದ್ದಾರೆ ಅಂತ ಅಂದ್ರೆ ಇನ್ನೊಂದು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ರಲ್ಲಪ್ಪ, ಅಲ್ಲಿಗೆ ಹೋಗೇ ಇಲ್ಲ ಅಂತ ಹಾಜರಾತಿನೇ ಕೊಟ್ಟಿಲ್ಲ, ಇಂಟರ್ನಲ್ ಮಾರ್ಕ್ಸೇ ಕೊಟ್ಟಿಲ್ಲ, ಇದರಿಂದ ಫೇಲ್ ಆಗಿದ್ದಾರೆ. ಇದು ಎಂತ ಅತಿ ದೊಡ್ಡ ಮಹಾ ಮೋಸ, ಅನ್ಯಾಯ, ಈ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇರೋದು. ಈ ಖಾಸಗಿ ಶಾಲೆಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಜುಕೇಷನ್ನಿಗೆ ವ್ಯಾಲ್ಯೂಸ್ ಮಾಡ್ತಾ ಇಲ್ಲ. ಅವ್ರು ವ್ಯಾಲ್ಯೂಸ್ ಮಾಡ್ತಿರೋದು ಯಾವುದಕ್ಕೆ ಅಂದ್ರೆ ಹಣಕ್ಕೆ, ದುಡ್ಡು ಬಂದ್ರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಹೆಂಗೆ ಬೇಕೋ ಹಂಗಂಗೆ ಯಾಮಾರಿಸೋದು. ನೋಡಿ ಪಾಪ ಮುಗ್ಧರು ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಕಷ್ಟಪಟ್ಟು ಸೇರಿಸಿರ್ತಾರೆ ಸ್ಕೂಲ್ಗಳಿಗೆ. ಆದರೆ ಅಲ್ಲಿ ಅವರು ಅವ್ರದೇ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ ಬರ್ತಿದ್ದಾರೆ ಅಂತ. ಈ ಮಕ್ಕಳುಗಳಿಗೂ ಕೂಡ ಗೊತ್ತಿಲ್ಲ ನಾವು ಸ್ಕೂಲಿಗೆ ಹೋಗ್ತಾ ಇದೀವಿ, ಪಾಠ ಕೇಳ್ತಾ ಇದ್ದೀವಿ ಅಂತ. ಇನ್ನೊಂದು ಯಾವುದೋ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೀವಿ ಅಂತನಾದ್ರೂ ಹೇಳಬೇಕಲ್ಲ, ಅದನ್ನು ಹೇಳಿಲ್ಲ. ಪೋಷಕರೇ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಇರೋದು ಸೆಂಟೆನ್ಸ್ ಹೈಸ್ಕೂಲ್ ಅಲ್ಲಿ, ಅದು ಎಲ್ಲಿ ವಸನ್ ನಗರ್ ಅಲ್ಲಿ, ಅದು ಕ್ರಿಶ್ಚಿಯನ್ ಸ್ಕೂಲ್ ಅಂತ ನಾವ್ ಹಾಕಿರೋದು. ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ 10th ಎಕ್ಸಾಮ್ ಬರ್ದಿದ್ದಾಳೆ. 10th ಎಕ್ಸಾಮ್ ಬರ್ದಾಗ ಫುಲ್ ಇಂಟರ್ನಲ್ ಮಾರ್ಕ್ಸ್ ಅವ್ರು ಏನು ಕೊಟ್ಟಿಲ್ಲ. ಮಿನಿಮಮ್ ನಾನು ಇದ್ರ ಬಗ್ಗೆ ಕೇಳಕ್ ಹೋದಾಗ್ಲೇ ಈ ಸ್ಕೂಲ್ದು ನಮ್ಗೆ TC ಮಾರ್ಕ್ಸ್ ಕಾರ್ಡ್ ಕೊಡಲ್ಲ, ನಿಮ್ಗೆ BBMP ಸ್ಕೂಲಿಂದ TC ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ ಅಂತಂದ್ರು. ಅದಕ್ಕೆ ಅದ್ ಹೆಂಗಾಗುತ್ತೆ, ಅದ್ಯಾವ ರೂಲ್ಸು? ಈ ರೂಲ್ಸ್ ಇಲ್ವಲ್ಲ, ನಾವು ಓದಿದಿರಿ ಎಷ್ಟೋ ವರ್ಷದಲ್ಲಿಂದ ಈ ಸ್ಕೂಲಲ್ಲಿ ಓದ್ಸಿದಿರಿ, ನಾವ್ ಇಲ್ವಲ್ಲ, ಇದು ಹೊಸ ರೂಲ್ಸಾ ಅಂತ ಕೇಳಿ, ಇಲ್ಲ ಇದು ಈ ತರನೇ ರೂಲ್ಸು ಅಂತಂದ್ರು. ಅದಕ್ಕೆ ಇಲ್ಲ ನಮ್ಗೇನಕ್ಕೆ, ನಾವು UKG ಇಂದ 10th ವರ್ಗು ಅಲ್ಲಿ ಓದ್ಸ್ಬಿಟ್ಟು ನಾನು 10th ಮಾರ್ಕ್ಸ್ ಕಾರ್ಡು ಮತ್ತೆ TC ಆ ಸ್ಕೂಲ್ ನಾನು ಹೆಂಗ್ ತಗೊಳಕ್ ಆಗುತ್ತೆ? ನಾನ್ ತಗೊಳಕ್ ಆಗಲ್ಲ. ನೀವು ಸ್ಕೂಲ್ ಫೀಸ್ ತಗೊಂತೀರಾ, ಮತ್ತೆ ಎಕ್ಸಾಮ್ ಫೀಸ್ ಕಟ್ಟಿದೀರ, ಏನು ಎಕ್ಸಾಮ್ 2000 ಫೀಸ್ ಕಟ್ಸ್ಕೊಂಡಿದೀರಾ, ಅದು ಇಲ್ಲ. ನಾವೇನಾದ್ರೂ ಕೇಳಕ್ ಹೋದ್ರೆ ಈ ತರನೇ ರೂಲ್ಸ್ ನಿಮ್ಗೆ ಹೇಳಿಲ್ವಾ? ಪ್ರೈವೇಟ್ ಸ್ಕೂಲ್ ಅಂದ್ರೆ ಏನ್ ಸರ್? ಅದೇ ತಾನೇ ಪ್ರೈವೇಟ್. ಈ ವಿಚಾರ 10th ರಿಸಲ್ಟ್ ಬಂದ್ಮೇಲೆ ನಮ್ಗೆ ಈ ವಿಚಾರ ಗೊತ್ತಾಗಿತ್ತು ಸರ್. ನಾವ್ ಕೇಳಿದಕ್ಕೆ ನೀವು BBMP ಇಲ್ಲೇ ಸಿಗುತ್ತೆ ಸ್ಕೂಲ್ TC. ನಮ್ಗೇನ್ ಸರ್, ನಾವೇನಕ್ಕೆ ಓದಿಸಿದ್ದು? ಪ್ರೈವೇಟ್ ಅಂದ್ರೆ ಏನು, ನಾವ್ ಇದೇ ಪ್ರೈವೇಟ್ ಅನ್ಕೊಂಡಿದೀರಿ. ಅದು ಇವ್ರು ಸೇರಿಸ್ಬೇಕಾ ಸರ್ ಗೌರ್ಮೆಂಟ್ ಸ್ಕೂಲ್ಗೆ? ನಮಗ್ ಗೊತ್ತಾಗಲ್ವಾ ಅದು ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ನಮ್ ಡಿಫ್ರೆಂಟ್. ಸ್ಕೂಲ್ ಫೀಸು ಇತ್ತು, ಅದನ್ನು ಕಟ್ಟಿ ಮತ್ತೆ ಎಕ್ಸ್ಟ್ರಾ ಇದು 2000 ರುಪೀಸ್ ಕಟ್ಟಿದ್ವಿ. 8700 ರುಪೀಸ್ ಫೀಸ್ ಕಟ್ಟಿ ಮತ್ತೆ ಎಕ್ಸ್ಟ್ರಾ 2000 ರುಪೀಸ್ ಪೇ ಮಾಡಿದ್ವಿ ಫೀಸು. ಆಮೇಲೆ ಪ್ರೈವೇಟಿಗೆ ಅಂತ ಫೀಸ್ ಪೇ ಮಾಡಿದ್ವಿ. ಆಮೇಲೆ ಅವ್ರು ಪ್ರೈವೇಟ್ ಅಂದಿದ್ದಕ್ಕೆ ಏನಂತ ಹೇಳೂ ಇಲ್ಲ ಅವರು. ಆಮೇಲೆ ಒಂದು ಪ್ಲೇನ್ ಶೀಟ್ ಕೊಡಿದ್ರು ಸೈನ್ ಮಾಡೋಕ್ಕೆ ಪೇರೆಂಟ್ಸು. ಅದಕ್ಕೆ ಪೇರೆಂಟ್ಸ್ ಸೈನ್ ಮಾಡಿದ್ರು ಅದಕ್ಕೆ. ಆಮೇಲೆ ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಮ್ಮದು ಎಲ್ಲ ಎಕ್ಸಾಮ್ ಬರೆದ್ವಿ. ಸ್ಕೂಲ್ ಯೂನಿಫಾರ್ಮು ಹಾಕೊಂಡು ಹೋಗಿದ್ದಿಲ್ಲ ನಾವು ಎಕ್ಸಾಮಿಗೆ, ಕಲರ್ ಡ್ರೆಸ್ಸಲ್ಲೇ ಹೋಗಿದ್ದಿದ್ದು. ಆಮೇಲೆ ನಾವು ಸ್ಕೂಲ್ ಎಕ್ಸಾಮ್ ಎಲ್ಲ ಬರ್ದಾದ್ವಿ. ಆಮೇಲೆ ಅವರು ರಿಸಲ್ಟ್ ಬಂತು. ಆಮೇಲೆ ನೋಡಿದ್ರೆ ಇಂಟರ್ನಲ್ಸ್ ಮಾರ್ಕ್ಸಲ್ಲಿ ಏನೂ ಇಲ್ಲ, ಬ್ಲ್ಯಾಂಕ್ ಆಗಿ ಬಿಟ್ಬಿಟ್ಟಿದ್ದಾರೆ ಇಂಟರ್ನಲ್ಸ್ ಮಾರ್ಕ್ಸ್ ಬರುತ್ತೆ ಏನೂ ಇಲ್ಲ ಅಂತ ಏನೂ ಗೊತ್ತಿಲ್ಲ ನಮಗೆ. ಆಮೇಲೆ ನಾವು ಹೋಗಿ ಕೇಳಿದ್ರೆ ನಾವು ಹೇಳಿದ್ದೀವಿ, ನೀವು ಇನ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಆದರೆ ಇನ್ಫಾರ್ಮ್ ಮಾಡಿಲ್ಲ ನಮಗೆ. ಸರಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಅವರು ಕಂಪ್ಲೇಂಟ್ ತೊಗೊಳಲ್ಲ, ನೀವು ಬೋರ್ಡ್ಗೆ ಹೋಗಿ ಅಂತ ಹೇಳಿದ್ರು. ಬೋರ್ಡ್ಗೆ ಹೋದ್ರೆ ಅಲ್ಲಿ ಏನು ರಿಯಾಕ್ಷನ್ ಕೊಟ್ಟಿಲ್ಲ ನಮಗೆ. ಆಮೇಲೆ ಮತ್ತೆ ವಾಪಸ್ ಬಂದ್ವಿ. ನಾವು ಹೋಗಿ ಸ್ಕೂಲ್ ಹತ್ರ ಕುತ್ಕೊಂಡಿದ್ವಿ. ಆಮೇಲೆ ಪೊಲೀಸವ್ರು ಬಂದಾದ್ಮೇಲೆ ಅವ್ರು ಹೇಳಿದ್ರು ಬನ್ನಿ ಕಂಪ್ಲೇಂಟ್ ಇವಾಗ ಕೊಡಿ ಅಂತ ಹೇಳಿದ್ರು. ಆಮೇಲೆ ನಾವು ಕಂಪ್ಲೇಂಟ್ ತೊಗೊಂಡ್ವಿ. ಆದರೆ ಅವ್ರು ತುಂಬ ದಿನಕ್ಕೂ FIR ಮಾಡಿಲ್ಲ ನಮಗೆ. ಆಮೇಲೆ ಸ್ಕೂಲಲ್ಲಿ ನಮ್ಮ ಏನು ಮಾಡೋಕ್ಕಾಗಲ್ಲ, ಸಾರಿ ನಮ್ಮದು ಇದು ತಪ್ಪು ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಇಂಟರ್ನಲ್ಸ್ ಮಾರ್ಕ್ಸ್ ಬೇಕು ಅಂತ ಇದಕ್ಕೆ ಅವ್ರು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಮೇಲೆ ಕುತ್ಕೊಂಡು ಓದ್ತಿದ್ರೆ ಕಾಲಲ್ಲಿ ಓದಿಯೋದು ಹಂಗೆಲ್ಲ ಮಾಡ್ತಿದ್ರು. ಆಮೇಲೆ 10th ಅಲ್ಲಿ ಅವರು ಎಕ್ಸಾಮ್ ಫೀಸ್ ತಗೊಂಬನ್ನಿ ಅಂತ ಹೇಳಿದ್ರು. 2000 ರುಪೀಸ್ ಪೇ ಮಾಡಿದ್ವಿ. ಆಮೇಲೆ ಇದು ಮಾರ್ಕ್ಸ್ ಬಂದವಾಗ ಇಂಟರ್ನಲ್ಸ್ ಫುಲ್ ಬ್ಲ್ಯಾಂಕ್ ಇತ್ತು. ಏನಕ್ಕಂತ ಕೇಳಿದಕ್ಕೆ ನೀವು ಪ್ರೈವೇಟ್ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಹಂಗೆ 2 days ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿದ್ದಕ್ಕೆ ಅವಾಗ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ನಾವು ಹೇಳಿದ್ವಿ TC ಕೊಡಿ, ನಾವು ಬೇರೆ ಇದ್ ಮಾಡ್ಕೊಂತೀವಿ ಅಂತ. ಅದಕ್ಕೆ TC ಕೊಡಲ್ಲ, ಅದು ಗೌರ್ಮೆಂಟ್ ಕಾರ್ಪೊರೇಷನ್ ಸ್ಕೂಲ್ BBMP ಸ್ಕೂಲಲ್ಲಿ ಇದೆ,
ಅಲ್ಲೋಗಿ ತಗೊಳ್ಳಿ ಅಂತ ಹೇಳಿದ್ರು. ಅವಾಗ ನಮಗ್ ಗೊತ್ತಾಯ್ತು BBMP ಸ್ಕೂಲ್ಗೆ ಸೇರ್ಸಿದ್ದಾರೆ ಅಂತ. ಗೊತ್ತಿಲ್ಲ ಸರ್, ನಮ್ಗೆ ಏನು ಇನ್ಫಾರ್ಮ್ ಮಾಡಿಲ್ಲ ಅವ್ರು. ಏನಕ್ಕೆ ಇಲ್ಲ, 9th ರಿಸಲ್ಟ್ ಏನು ಹೇಳಿಲ್ಲ ಅವರು. ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ. ನಮ್ಮಪ್ಪ ಹೋಗಿ ರಿಸಲ್ಟ್ ನೋಡ್ಬೇಕಾದ್ರೆ ಅವ್ರೇನಂದ್ರು ಪಾಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು 10th ಸೇರ್ಸ್ಕೊಂಡ್ರು. ಇವಾಗ ನಮ್ಮಪ್ಪ ಇಲ್ಲ, ನಮಗ್ ಅವ್ರು ಇನ್ನ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ. ನಮ್ಮಪ್ಪ ತೀರೋಗಿದ್ರು ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ. ಅದಕ್ಕೆ ಇವಾಗ ಪೊಲೀಸ್ ಸ್ಟೇಷನ್ ಹೋದ್ರು ಅಲ್ಲಿ 3 ಸತಿ ಹೋದ್ವಿ ಸರ್, ಅಲ್ಲೇನು ಕಂಪ್ಲೇಂಟ್ ಅವರು ತಗೊಂಡಿಲ್ಲ. ಆಮೇಲೆ ತಿರ್ಗಾ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನಿಜವಾಗ್ಲೂ ಕೂಡ ಈ ಎಜುಕೇಶನ್ ವಿಚಾರದಲ್ಲಿ ಪೋಷಕರು ಬಹಳ ಎಚ್ಚರಿಕೆಯಲ್ಲಿ ಇರ್ತಾರೆ. ಹಾಗಿದ್ರೂ ಯಾಮಾರಿಸೋ ಕೆಲಸ ಆಗ್ತಾ ಇದೆ ಅಂತಂದ್ರೆ, ಹಾಗಿದ್ರೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸೋದಕ್ಕಿಂತ ಮುಂಚೆ 1000 ಬಾರಿ ಯೋಚಿಸಬೇಕು, ಅದಾದ್ಮೇಲೆ ಪದೇ ಪದೇ ಹೋಗಿ ಸ್ಕೂಲ್ ಹತ್ರ ವಿಚಾರಿಸಬೇಕಾ? ಹೇಗೆ ಯಾಮಾರಿಸಿದ್ದಾರೆ, ಏನಾಗಿದೆ ಈ ಪ್ರಕರಣದಲ್ಲಿ? ನೀತಿ ಪ್ರಮುಖವಾಗಿ ಪ್ರಕರಣವನ್ನು ನೋಡ್ತಾ ಹೋದ್ರೆ ಪೇರೆಂಟ್ಸ್ ಗಳು ಆರೋಪ ಮಾಡುವ ಪ್ರಕಾರ ಏನು ಸೆಂಟ್ ಮೇರಿಸ್ ಗರ್ಲ್ಸ್ ಹೈಸ್ಕೂಲ್ ಏನಿದೆ ಇದರಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ನಾವು ಚಿಕ್ಕದಿಂದಲೂ ಕೂಡ ಇಲ್ಲೇ ಓದ್ತಿದ್ವಿ, ನಮಗೆ ಓದಕ್ ಬರುತ್ತೆ ಇಲ್ವೋ, ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡ್ಬೇಕು, ಒಳ್ಳೆ ಎಜುಕೇಶನ್ ನ ಕಾರಣಕ್ಕಾಗಿ ನಾವು ಸಾಲ ಮಾಡಿ ಇಲ್ಲಿ ತಂದು ಫೀಸ್ ಅನ್ನ ಕಟ್ಟಿದ್ವಿ, ಅದು ಪೆಂಡಿಂಗ್ ಇಟ್ಕೊಂಡಿಲ್ಲ. ಸೊ ಆದ್ರೆ ಮಕ್ಕಳಿಗೆ ಪಾಠ ಮಾಡುವಂತ ಕರ್ತವ್ಯ ಇವ್ರದ್ದು. ಆದ್ರೆ 9 ಮಕ್ಕಳು ಏನು 9th ಅಲ್ಲಿ ಫೇಲ್ ಆಗ್ತಾರೆ ಅಂತ ಮಕ್ಕಳನ್ನ ಇವರು ಪಾಸ್ ಮಾಡಿ ಆ ಮಕ್ಕಳನ್ನ ಅಂದ್ರೆ ಇವರ ಸ್ಕೂಲಿಂದ ಬೇರೆ ಸರ್ಕಾರಿ BBMP ಕಾರ್ಪೊರೇಷನ್ ಸ್ಕೂಲ್ಗಳು ಏನಿರ್ತವೆ ಆ ಸ್ಕೂಲ್ನಲ್ಲಿ ಅವರ ಪೋಷಕರಿಗೆ ಮಕ್ಕಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವರು ಅಲ್ಲಿ ಅಡ್ಮಿಷನ್ ಮಾಡಿದ್ದಾರೆ. ಅಡ್ಮಿಷನ್ ಜೊತೆಗೆ ಮಕ್ಕಳನ್ನ ಅಲ್ಲಿಗೆ ಶಾಲೆ ಕಳ್ಸಿಲ್ಲ, ಈ ಶಾಲೆಯಲ್ಲೇ ಕರ್ಸ್ಕೊಂತಾ ಇದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಯಾವುದೇ ಇಲ್ಲ, ಪೋಷಕರಿಗೂ ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೂಡ ಇಲ್ಲ. ಆದ್ರೆ ಯಾವಾಗ ಈ ರೀತಿಯಾಗಿ ಇವರು ಎಕ್ಸಾಮ್ ಬರೀಕ್ಕೆ ಹೋಗ್ಬೇಕು ಅನ್ನೋಂತ ಸಂದರ್ಭದಲ್ಲಿ ನೀವು ಕಾರ್ಪೊರೇಷನ್ ಸ್ಕೂಲ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಇವರು ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವು ಅನುಮಾನಗಳು ಇವ್ರಿಗೆ ಬರುತ್ತೆ. ಅನುಮಾನಗಳ ಬಗ್ಗೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ನೀವೆಲ್ಲ ಒಪ್ಕೊಂಡಿದ್ದೀರೋ ಅದಕ್ಕೆ ನಾವು ಅಲ್ಲಿ ಸೇರ್ತಿದ್ವಿ, ನೀವು ಅದ್ ಹೇಳಿದ್ರಿ ಅಂತ ಹೇಳಿ ಪೋಷಕರ ಮೇಲೆ ಜಬರ್ದಸ್ತನ ಮಾಡಿ ಅವರಿಗೆ ಒಂದು ನಿಂತಿರುವಂತದ್ದು ಮತ್ತೆ ಬೆದರಿಕೆ ಹಾಕ್ಲಿಕ್ಕೆ ಯತ್ನ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಸಂಪೂರ್ಣವಾಗಿ ಈ ಶಾಲೆಗಳೇನಿದೆ ಸೆಂಟ್ ಮೇರಿಸ್ ಗರ್ಲ್ಸ್ ಸ್ಕೂಲ್ ವಸಂತನಗರದಲ್ಲಿ ಏನಿದೆ ಇವರು 10% ರಿಸಲ್ಟ್ ಅನ್ನ ಕೊಡೋದು. ಅಂದ್ರೆ ಖಾಸಗಿ ಶಾಲೆಗಳು ನಾವು 10% ರಿಸಲ್ಟ್ ಕೊಡ್ತೀವಿ, ನಿಮ್ ಮಕ್ಕಳು ನಮ್ ಶಾಲೆ ಸೇರ್ಸಿ, ನಮ್ದಿಷ್ಟು ಡೊನೇಷನ್ ಇದೆ, 1 ಲಕ್ಷ 2 ಲಕ್ಷ 5 ಲಕ್ಷ, ಅಂದ್ರೆ ಇದನ್ನ ಬಿಸ್ನೆಸ್ ತರ ಮಾಡ್ಕೊಳ್ಳುವಂಥದ್ದು. ಇವರ ಒಂದು ಮೆರಿಟ್ ಮತ್ತೆ 10% ರಿಸಲ್ಟ್ಗೋಸ್ಕರ ಯಾವ ಮಕ್ಕಳು ಈ ರೀತಿಯಾಗಿರ್ತಾರೆ ಇಂಥ ಮಕ್ಕಳ ಭವಿಷ್ಯದ ಜೊತೆ ಇವರು ಆಟ ಆಡುವಂಥದ್ದು, ಬೇರೆ ಶಾಲೆಗಳಿಗೆ ಕಳಿಸಿ ನಮ್ಮಲ್ಲಿ 10% ಇದೆ ಅಂತ ಹೇಳುವಂಥದ್ದು. ಆದ್ರೆ ಫೀಸ್ ಮತ್ತೆ ಎಲ್ಲವನ್ನೂ ಇವರೇ ಕಟ್ಸ್ಕೊಳ್ಳುವಂಥದ್ದು. ಸೊ ಈ ಬಗ್ಗೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಅದನ್ನು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಪೋಷಕರು ಹೋದಾಗ ಅವರ ವಿರುದ್ಧ ಕೂಡ ಇವರು ಹರಿಯಾಯ್ತಿರುವಂಥದ್ದು. ಅಷ್ಟಲ್ಲದೆ ಪೊಲೀಸರಿಗೆ ಈ ಬಗ್ಗೆ ದೂರನ್ನ ಕೊಟ್ಟರೆ ಪೊಲೀಸ್ ಇಲಾಖೆ ಸೊ ಈ ಬಗ್ಗೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳದೆ ಪೊಲೀಸರು ಸೊ ಇವ್ರನ್ನ ಕಳಿಸಿದ ಅಂದ್ರೆ PU ಬೋರ್ಡ್ ಹೋಗಿ SSLC ಬೋರ್ಡ್ ಹೋಗಿ ನೀವು ಎಜುಕೇಶನ್ ಬೋರ್ಡ್ ಹೋಗಿ ನಮ್ಮ ಹತ್ರ ಯಾಕೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಹೈಗ್ರೌಂಡ್ ಪೊಲೀಸರು ಮಾಡಿರುವಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಪೊಲೀಸರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಆಮೇಲೆ ಒಂದು ಮಗುವಿನ ಎಜುಕೇಶನ್ ಆಕೆ ಭವಿಷ್ಯ ಶಿಕ್ಷಣದ ಮೇಲೆ ಅಡಗಿರುತ್ತೆ. ಸೊ ಅಂತವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನ್ಯಾಯ ಕೊಡಿಸ್ಬೇಕನ್ನೋ ಇಚ್ಛಾಶಕ್ತಿ ಹೈಗ್ರೌಂಡ್ ಪೊಲೀಸರಿಗೂ ಕೂಡ ಇಲ್ಲ. ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳೋ ಹೋಗಿ ಅನ್ನೋಂಥದ್ದು ಯಾವಾಗ ಪ್ರಕರಣ ಬೆಳಕಿಗೆ ಬರುತ್ತೆ ಅಂದ ನಂತರ ಇವರು ಕರೆದು ಒಂದು ಕಾಟಾಚಾರಕ್ಕೆ FIR ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಪ್ರಕರಣದಲ್ಲಿ ಇದುವರೆಗೂ ಯಾರನ್ನ ಬಂಧನ ಮಾಡಲಾಗಿದೆ, ಯಾರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ, ಒಂದು ವೇಳೆ ಈ ರೀತಿಯಾಗಿ ಏನು ಅವರು ಪೋಷಕರು ಮಕ್ಕಳು ಆರೋಪ ಏನ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಡ್ಕೊಂಡಿದ್ದೆ ಆದಲ್ಲಿ ಆ ಶಾಲೆಯ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡ್ಲಿಕ್ಕೆ ಪೊಲೀಸರು ಬರೀಬಹುದು ಎಜುಕೇಶನ್ ಬೋರ್ಡ್ಗೆ. ಆದ್ರೆ ಪೊಲೀಸರು ಇದುವರೆಗೆ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಇಲ್ಲ ಶಾಲೆಯ ಆಡಳಿತ ಮಂಡಳಿ ಅವರ ಒತ್ತಡಕ್ಕೆ ಇಲ್ಲ ಅವರ ಜೊತೆ ಇವರು ಕೂಡ ಕೈ ಜೋಡಿಸಿದ್ರಂತ ಅನುಮಾನಗಳಿರುವಂತದ್ದು. ಇದೀಗ ಪ್ರಕರಣಕ್ಕೆ ಬೆಳಕಿಗೆ ಬಂದಿದೆ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಚಿವರ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಅದ್ರ ಜೊತೆಗೆ 9 ಜನ ಮಕ್ಕಳ ಭವಿಷ್ಯ ಇವರು ಮಾಡಿರುವಂತ ಕೆಲಸದಲ್ಲಿದೆ. ಹೀಗಾಗಿ ಸರ್ಕಾರ ಯಾವ ರೀತಿಯಾಗಿ ಅವ್ರಿಗೆ ನ್ಯಾಯವನ್ನು ಕೊಡಿಸುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ರೂಪ್ಸಾ ಅಧ್ಯಕ್ಷರಾದಂತ ಲೋಕೇಶ್ ತಾಳಿಕಟ್ಟೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ವಿಚಾರ ಆಲ್ರೆಡಿ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಹೌದೌದು. ಬಟ್ ಈ ತರ ಆದ್ರೆ ಒಂದ್ ಕಡೆ ಮಕ್ಳು ಭವಿಷ್ಯನೂ ಹಾಳಾಗತ್ತೆ. ಈಗ 1 ವರ್ಷ ಸುಮ್ನೆ ಕೂರ್ಬೇಕಾದಂತ ಪರಿಸ್ಥಿತಿ, ಇನ್ನೊಂದ್ ಕಡೆ ಇಲ್ಲಿ ಪೋಷಕರು ಬೆಂಗಳೂರಿನಲ್ಲಿ ಅಡ್ಮಿಷನ್ ಮಾಡಿಸೋದು ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ. ಇದಕ್ಕೆ ನಿಮ್ ಕಡೆಯಿಂದ ಏನ್ ಆಕ್ಷನ್ಸ್ ಆಗತ್ತೆ, ಏನ್ ಹೇಳ್ತೀರಾ ಸರ್? ನ್ಯಾಯ ಸಿಗ್ಬೇಕಲ್ಲ ಇಲ್ಲ, ಸರ್? ಈ ವಿಷಯ ನನಗೆ ನೆನ್ನೆ ನನ್ ಗಮನಕ್ಕೆ ಬಂತು ಮೇಡಮ್ ರೇ. ನೆನ್ನೆ ಬಂದಾಗ್ಲೇ ನಾನು ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ಕೊಂಡೆ. ಈ ರೀತಿಯ ಶಾಲೆಗಳ ಮೇಲೆ
ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಯಾಕಂದ್ರೆ ಇದು ಶಾಲಾ ಒಂದು ಸ್ಯಾಂಕ್ಟಿಟಿಗೆ ಒಂದು ಕೆಟ್ಟ ಹೆಸರು ಬರುವಂತಹ, ಶಾಲಾ ಒಂದು ಸಂಘಟನೆ ಅಥವಾ ಶಾಲೆಗಳಿಗೆ ಒಂದು ಅಸ್ತಿತ್ವಕ್ಕೆ ಒಂದು ಧಕ್ಕೆ ಬರುವಂತಹ ನಿರ್ಧಾರಗಳಾಗ್ತವೆ. ಇಂಥ ಕೆಲಸಗಳನ್ನ ಮಾಡಬಾರ್ದು. ಇದೊಂದು ಸ್ಕ್ಯಾಮ್ ಅಂತಾನೆ ನಾನು ನೇರವಾಗಿ ಹೇಳಿದೆ. ಇದು ಅಧಿಕಾರಿಗಳು ಮತ್ತೆ ಶಾಲಾಡಳಿತ ಮಂಡಳಿ ಸೇರ್ಕೊಂಡು ಮಾಡಿರುವಂತಹ ಸ್ಕ್ಯಾಮ್ ಇದು. ಸೊ ಇದ್ರ ಬಗ್ಗೆ ತನಿಖೆ ಮಾಡಿ ಅಧಿಕಾರಿಗಳು ಯಾರು ಇದಕ್ಕೆ ಕೂಡ್ರಾಗಿ ಸುಮ್ನೆ ಕೂತಿದ್ರು, ಆಮೇಲೆ ಅದ್ರ ಜೊತೆಗೆ ಆಡಳಿತ ಮಂಡಳಿ ಮೇಲೂ ಕೂಡ ಸೂಕ್ತವಾದ ಕ್ರಮ ತಗೋಬೇಕು, ಕಾನೂನು ರೀತಿ ಕ್ರಮ ಇದೊಂದು ಮೋಸ. 420 ಕೇಸ್ನು ಹಾಕ್ಬೋದು ಅವ್ರ ಮೇಲೆ. ಯಾಕಂತಂದ್ರೆ ಈ ಕಡೆ ಪೋಷಕರಿಗೂ ವಂಚನೆ ಆಯ್ತು, ಮಕ್ಕಳಿಗೂ ವಂಚನೆ ಆಯ್ತು, ಮತ್ತೆ ಅದನ್ನ ಇರ್ರಿಪೇರಬಲ್ ಡ್ಯಾಮೇಜಸ್, ಮತ್ತೆ ಅದನ್ನ ಸರಿ ಮಾಡಕ್ ಆಗಲ್ಲ. ಸೊ ಆ ಮಗುನ ತಗೊಂಡೋಗಿ ಬೇರೆ ಇನ್ಯಾವುದೋ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋದು. ನೋಡಿ, ಇಲ್ಲಿ 2-3 ಕಾರಣಗಳನ್ನ ನಾನು ನನ್ನ ಗಮನಕ್ಕೆ ಬಂದಂತೆ ಇರಬಹುದು. ಒಂದು, ಅಲ್ಲಿ ಕಾರ್ಪೊರೇಟ್ ಶಾಲೆಗೇನೋ ಸೇರಿಸಿದ್ದಾರೆ ಅಂತಂದ್ರೆ, ಕಾರ್ಪೊರೇಟ್ ಶಾಲೆಯ ಶಿಕ್ಷಕರ ಹೆಚ್ಚುವರಿ ಉಳಿಬೇಕು ಅಂದ್ರೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದನ್ನ ಉಳಿಸ್ಕೊಳ್ಳೋದಕ್ಕೆ ಕೆಲವು ಮಕ್ಕಳುಗಳನ್ನ, ಇಂತಹ ಮಕ್ಕಳುಗಳನ್ನ ತಗೊಂಡ್ಬಂದು ಅನಾಥರ ಹೆಸರಿನಲ್ಲಿ ಸೇರಿಸ್ಕೊಳ್ತವೆ. ನಾನು ಕಳೆದ ಬಾರಿನೇ ಇದನ್ನ ಮಿನಿಸ್ಟರ್ ಗಮನಕ್ಕೆ ತಂದೆ. ನೀವು ಸ್ಟಾಟ್ಸ್ ಅಲ್ಲಿ ಸರಿಯಾದ ಆಧಾರ್ ನಂಬರ್ ಇದ್ರೆ ಮಾತ್ರ ಎಂಟ್ರಿ ಮಾಡೋ ತರ ಆಪ್ಷನ್ ಮಾಡಿ, ಆಧಾರ್ ನಂಬರ್ ಇಲ್ಲ ಅಂದ್ರೆ ನೀವು ಎಂಟ್ರಿ ಮಾಡೋದಕ್ಕೆ ಅಲೋ ಮಾಡೋದ್ ಬೇಡ ಅಂತ. ಅದಕ್ಕೆ ಅವ್ರು ನನಗೇನ್ ಸಬೂಬ್ ಏನ್ ಹೇಳಿದ್ರು ಅಂದ್ರೆ, ಆಧಾರೇ ಇಲ್ದಿರೋ ಮಕ್ಳಿದಾವೆ ಅಂತವಕ್ಕೆ ನಾವು ಶಿಕ್ಷಣದ ವಂಚನೆ ಮಾಡಕ್ ಆಗಲ್ಲ ಅಂತ. ಬಟ್ ಆ ಹೆಸರಿನಲ್ಲಿ 1.5-2 ಲಕ್ಷ ಮಕ್ಕಳುಗಳನ್ನ ಆಧಾರ್ ಸಂಖ್ಯೆ ಇಲ್ದಲೆ ಅವರು ನಮೂದನೆ ಮಾಡ್ಕೊಂತಾರೆ ಗೌರ್ಮೆಂಟ್ ಶಾಲೆಗಳಲ್ಲಿ, ಕಾರ್ಪೊರೇಟ್ ಶಾಲೆಗಳಲ್ಲಿ, ಏಡೆಡ್ ಸ್ಕೂಲ್ಗಳಲ್ಲಿ ಅನ್ನೋದಾದ್ರೆ, ಸೊ ಇವರೆಲ್ಲ ಯಾರು? ಆಧಾರ್ ಸಂಖ್ಯೆ ಇಲ್ಲದೇ ಇರೋ ಮಕ್ಳುಗಳೇ ಹಂಗಾರೆ ಇವರು. ಈ ಒಂದು ಮಾಲ್ ಪ್ರಾಕ್ಟೀಸ್ ಮಾಡೋದಕ್ಕೂ ಕೂಡ ಸ್ಯಾಟ್ಸ್ ಅವ್ರಿಗೆ ಸಹಕಾರ ನೀಡುತ್ತೆ. ಹಂಗಾಗಿ ಇವ್ರು ಅನಾಥ ಮಕ್ಕಳು ಅಂತ ಅಲ್ಲೂ ಅಡ್ಮಿಷನ್ ತಗೊಂಡಿರ್ತಾರೆ. ಇದೆಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಮತ್ತೆ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಮತ್ತೆ ಈ ವ್ಯವಸ್ಥೆಗೆ ಮಾಡುವಂತಹ ಮಹಾನ್ ವಂಚನೆ ಮತ್ತೆ ದ್ರೋಹ ಆಗುತ್ತೆ. ಅಂತ ಶಾಲೆಗಳ ಮೇಲೆ ಕಾನೂನು ರೀತಿ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ದಂಗೆ ಕ್ರಮ ತಗೊಳ್ಳಿ. ನಮ್ಮ ಸಂಘಟನೆಯನ್ನು ಕೂಡ ಅದಕ್ಕೆ ಬಲವಾಗಿ ಲೋಕೇಶ್ ಸರ್, ನೀವು ಹೇಳಿದ ಅರ್ಥ ಆಗ್ತಿದೆ. ಫೈನ್, ಈಗ ಮುಲಾಜಿಲ್ದೇನೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅನ್ನೋ ಆಗ್ರಹ ಕೂಡ ಇದೆ. ನೋಡಿ, ಈ ಪೋಷಕರು ಸಾಲನೋ ಸೂಲನೋ ಇನ್ನೇನೋ ಮಾಡಿ ಮಕ್ಳಿಗೆ ಅಡ್ಮಿಷನ್ ಮಾಡಿರ್ತಾರೆ. ಈಗ 1 ವರ್ಷ ವೇಸ್ಟ್ ಅಲ್ಲ ಸರ್? ಪಾಪ ಆ ಮಕ್ಳ ಕತೆಗೆ ಏನಾಗತ್ತೆ? ಈಗ ಅಂತವ್ರ ಮೇಲೆ ಈಗ ಒಂದು ಆ ಮಗು ನನ್ನ ಇರ್ರಿಪೇರಬಲ್ ಡ್ಯಾಮೇಜ್ ಅಂತ, ಅದನ್ನ ರಿಪೇರಿ ಮಾಡಕ್ ಆಗದಿರೋವಷ್ಟು ದೊಡ್ಡ ಡ್ಯಾಮೇಜ್ ಆ ಮಕ್ಕಳ ಭವಿಷ್ಯದ ಮೇಲೆ ಆಗತ್ತೆ. ಅದನ್ನ ಮತ್ತೆ ರಿಪೇರಿ ಮಾಡಕ್ ಆಗಲ್ಲ. ನೀವು ಎಕ್ಸಾಮ್ ಕೊಡಿಸ್ತೀರಿ, ಆದ್ರೆ ಹೋಗಿರೋ 1 ವರ್ಷ ವಾಪಸ್ ಬರಲ್ಲ. ಕರೆಕ್ಟ್ ಆಯ್ತಾ? ಹೋಗಿರೋ 1 ವರ್ಷ ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಸರಿಯಾಗಿ ಪನಿಷ್ಮೆಂಟ್ ಮಾಡ್ಬೇಕು. ನೋಡಿ, ಅದೊಂದು ರೆಪ್ಯೂಟೆಡ್ ಸ್ಕೂಲ್, ಸೆಂಟ್ ಆನ್ ಸ್ಕೂಲ್ ಅಂತ ಏನೇನೋ ಹೇಳಿದ್ರು, ಒಂದು ರೆಪ್ಯೂಟೆಡ್ ಸ್ಕೂಲ್ ಅದು. ಸೊ ಆ ರೆಪ್ಯುಟೇಷನ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಅನ್ಎಥಿಕಲ್ ಆಗಿ ಮತ್ತೆ ಕಾನ್ಸ್ಟಿಟ್ಯೂಷನಲ್ ವಿರುದ್ಧವಾಗಿ ಅವರು ಮತ್ತೆ ಈ ಎಲ್ಲಾ ವ್ಯವಸ್ಥೆಗಳ ವಿರುದ್ಧವಾಗಿ ಅವ್ರು ಕೆಲಸ ಮಾಡ್ತಾರೆ ಅಂತ ಅನ್ನೋದಾದ್ರೆ, ಅದನ್ನ ಯಾವ ರೀತಿ ಅದೊಂದು ಪಾಪ್ಯುಲರ್ ಸ್ಕೂಲ್ ಆಗುತ್ತದು? ಅಂತ ಶಾಲೆಗಳ ಮೇಲೆ ಇವ್ರು ಯಾಕೆ ಸುಮ್ನೆ ಬಿಟ್ಟಿದ್ದಾರೆ? ಮತ್ತೆ ಆ ಮಕ್ಳಿಗೆ ಪರಿಹಾರನೂ ಆಗ್ಬೇಕು. ಪರಿಹಾರ ಅದರಲ್ಲಿ ಮುಲಾಜಿಲ್ಲ. ಆ ಮಕ್ಕಳಿಗೆ ಅನ್ಯಾಯಕ್ಕೆ ಪರಿಹಾರನೂ ಆಗ್ಬೇಕು. ಅದ್ರ ಜೊತೆಗೆ ಆ ಮಕ್ಳಿಗೆ ಮತ್ತೆ ವಾಪಸ್ ಆಗೋದು, ನಾನು ಹೇಳಿದ್ರೆ 1 ವರ್ಷ ಕಳೆದೋಗಿರುವಂತ ಭವಿಷ್ಯನ ವಾಪಸ್ ಕೊಡಕ್ಕಾಗೋದಿಲ್ಲ. ಮುಂದೆ ಇಂಥ ತಪ್ಪುಗಳನ್ನ ಆಗದಂಗೆ